ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹಾವೇರಿ ಜಿಲ್ಲೆಯಾದ್ಯಂತ ಕೂಡ ವರುಣನ ಆರ್ಭಟ ಜೋರಾಗಿದೆ. ಜಿಲ್ಲೆಯ 8 ತಾಲೂಕುಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಾರ್ಕೆಟ್ಗೆ ನೀರು ನುಗ್ಗಿ ತರಕಾರಿಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಏಕಾಏಕಿ ಸುರಿದ ಮಳೆಗೆ ಪಾಪ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಜಿಲ್ಲೆಯ 8 ತಾಲೂಕುಗಳಲ್ಲಿ ವರುಣ ಆರ್ಭಟಿಸಿದ್ದಾನೆ. ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ಮಳೆರಾಯ ಅವಾಂತರ ಸೃಷ್ಟಿಸಿದ್ದಾನೆ. ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿ ತರಕಾರಿಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಏಕಾಏಕಿ ಸುರಿದಂತಹ ಮಳೆಗೆ ಪಾಪ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮಾರ್ಕೆಟ್ನಲ್ಲಿ ನೀರು ನುಗ್ಗಿದೆ. ಮಳೆ ವಿಪರೀತ ಮಳೆ ಆಗಿರೋದು. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಮಾರ್ಕೆಟ್ ಒಳಗೆ ಮಳೆ ನೀರು ನುಗ್ಗಿದಂಥ ಪರಿಣಾಮ ಅಲ್ಲಿದ್ದಂಥ ತರಕಾರಿಗಳೆಲ್ಲ ಕೊಚ್ಚಿ ಹೋಗಿದೆ. ಇನ್ನು ಭಾರೀ ಪ್ರಮಾಣದಲ್ಲಿ ಸುರಿದಂತಹ ಮಳೆಗೆ ಪಾಪ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಆಮೇಲೆ ಹೇಳಿ ಕೇಳಿ ಇನ್ನೂ 4-5 ದಿನ ಇದೇ ರೀತಿಯಾದಂಥ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದೆ. ಕಾರಣ ಈಗ ಆಲ್ರೆಡಿ ಕಲ್ಯಾಣ ಕರ್ನಾಟಕ ಭಾಗ, ಮಲೆನಾಡು, ಶಿವಮೊಗ್ಗ ಭಾಗದಲ್ಲಿ ಸೇರಿದಂತೆ ಇನ್ನು ರಾಜ್ಯದ ಹಲವು ಕಡೆ ಇದೇ ರೀತಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಅಂದರೆ ಇನ್ನು 4-5 ದಿವಸ ಇದೇ ಥರ ಇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಮಳೆಯಿಂದಾಗಿ ವಾಹನ ಸವಾರರು ಕೂಡ ವಿಪರೀತ ಪರದಾಡಿದ್ದಾರೆ. ಅದರ ಜೊತೆಗೆ ಮಾರ್ಕೆಟ್ನ ದೃಶ್ಯ ಗಮನಿಸ್ತಾ ಇದ್ದೀವಿ ನೋಡಿ. ಮಾರ್ಕೆಟ್ ಅಂತಂದರೆ ಹೇಳಿ ಕೇಳಿ ಎಲ್ಲ ಪಾಪ ತಾವು ಬೆಳೆದಿರುವಂಥ ತರಕಾರಿಗಳನ್ನೆಲ್ಲ ಅಲ್ಲೇ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ಆಮೇಲೆ ಎಷ್ಟರ ಮಟ್ಟಿಗೆ ಮಳೆ ಬಂದಿದೆ ಅಂತ ಅಂದರೆ ಒಂದು ರೀತಿ ಕೆರೆ ಥರ ಹಿಂಗೆ ಹರ್ಕೊಂಡು ಹೋಗ್ತಾ ಇದೆ ನೋಡಿ. ಅದರಲ್ಲಿ ತರಕಾರಿಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ ಅದನ್ನು ಅಲ್ಲಿದ್ದವರೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಒಂದು ಕಡೆ ಹಾವೇರಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿರುವಂತಹ ದೃಶ್ಯ. ಮತ್ತೊಂದು ದೃಶ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಮಳೆರಾಯ ಆರ್ಭಟಿಸಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಹಳ್ಳ ಕೊಳ್ಳಗಳು ತುಂಬಿದೆ. ರಸ್ತೆಗಳಲ್ಲೆಲ್ಲ ಕೆರೆಯಂತೆ ಭಾಸ ಆಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಆ ಭಾಗದ ಜನರು ಎದುರಿಸಬೇಕಾಗತ್ತೆ. ಯಾಕಂತಂದರೆ ನೋಡಿ, ಆಲ್ಮೋಸ್ಟ್ 2 ವೀಲರಲ್ಲಿ ಓಡಾಡ್ತಿರೋರು ಎಲ್ಲರದು ಅರ್ಧಕ್ಕರ್ಧ ಗಾಡಿ ಮುಳುಗ್ತಾ ಇದೆ. ಆಮೇಲೆ ಗಾಡೀಲಿ ಓಡಾಡೋರ ಪರಿಸ್ಥಿತಿನೇ ಹಿಂಗೆ ಅಂತ ಅಂದರೆ ಇನ್ನು ನಡ್ಕೊಂಡು ಓಡಾಡೋರು ಅಂತ ಪಾದಚಾರಿಗಳ ಪರಿಸ್ಥಿತಿ ಹೆಂಗಿರಬೇಡ. ಅದೊಂದು ಕಡೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಹಳ್ಳ ಯಾವುದು, ಗುಂಡಿ ಯಾವುದು, ಚರಂಡಿ ಯಾವುದು ಒಂದು ಗೊತ್ತಾಗಲ್ಲ. ಆ ಥರದ ಸಮಸ್ಯೆ ಕೂಡ ವಾಹನ ಸವಾರರು ಮಳೆಯಿಂದಾಗಿ ವಿಪರೀತ ತೊಂದರೆಯನ್ನು ಅನುಭವಿಸ್ತಿದ್ದಾರೆ.